ಗುಲ್ಬರ್ಗ ನಗರದಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ವಿಫಲ ಆಗಿದೆ. ದಿನಾಲೂ ಕಳ್ಳತನಗಳು, ಹಲ್ಲೆಗಳು, ಕೊಲೆಗಳು, ಸುಳ್ಳು ಪ್ರಕರಣಗಳು, ಸುಳ್ಳು 107 ಹಾಕಿ ಜನರಿಗೆ ಹ್ಯಾರಾಸ್ ಮಾಡುವಂಥ ಕೆಲಸ ಮತ್ತು ಭಯದ ವಾತಾವರಣದಲ್ಲಿ ಇರುವಂಥ ಕೆಲಸ ಗುಲ್ಬರ್ಗ ಸಿಟಿ ಪೊಲೀಸರಿಂದ ಆಗ್ತಾ ಇದ್ದದ್ದು ಇದು ಅತ್ಯಂತ ಶೋಚನೀಯ ಮತ್ತು ಖಂಡನೀಯ ಸಂಗತಿ. ಈ ಮೊನ್ನೆ ಬೀದರ್ನೊಳಗೆ ಸಚಿನ್ ಪಾಂಚಾಳ ಅಂಥೇಳಿ ಅವರು ಒಂದು 7-8 ಪೇಜ್ ಡೆತ್ ನೋಟ್ ಬರೆದು ಕೆಲವು ಜನರಿಗೆ, ಕೆಲವು ಪೊಲಿಟಿಕಲ್ ಲೀಡರ್ಸ್ಗಳಿಗೆ ಮರ್ಡರ್ ಮಾಡಬೇಕು ಅಂತೇಳಿ ಪ್ಲ್ಯಾನ್ ಮಾಡೋದದ. ಅದರೊಳಗೆ ದಲಿತ ಸೇನೆ ರಾಜ್ಯ ನಾಯಕ ಹನುಮಂತ ಯಳಸಂಗಿ ಅವರನ್ನು ರಾಜಕೀಯವಾಗಿ ಮುಗಿಸೋದಕ್ಕೆ ಪ್ಲ್ಯಾನ್ ಮಾಡಿ 4 ಹೆಂಗಸರು ತಂದು ಅವ್ರ ಮ್ಯಾಗ ಸುಳ್ಳು ಕೇಸ್ ಹಾಕಿ ಅದಕ್ಕೆ ನಂದಕುಮಾರ್ ಭುಜಂಗಿ ಅನ್ನೋನಪ್ಪ ಅಂದ್ರೆ ಅದು ಬಡ್ಡಿ ಮಾಫಿಯಾದ ಕಿಂಗ್ ಹಣ ಕೊಟ್ಟದ್ದು ಅಂತೇಳಿ ಕ್ಲಿಯರ್ ಡೆತ್ ನೋಟ್ನಾಗ ಬರೆದಿಟ್ಟದು. ನಾವು ನಿನ್ನೆನೂ ಮಾತಾಡ್ತೀವಿ, ಇವತ್ತು ತಮ್ಮೆದುರಿಗೆ ಮಾತಾಡ್ತಿದ್ದೀವಿ. ಗುಲ್ಬರ್ಗ ಸಿಟಿ ಪೊಲೀಸರು ನೀವು ದುಡ್ಡು ಕೊಟ್ಟರೆ ಯಾವುದು ಕೇಸ್ ಆಗ್ತದೆ ನಿಮಗೆ. ನೀವು ರೇಪ್ ಮಾಡ್ರಿ ಅಂತಂದ್ರೆ ಒಂದು 100% ಕೇಸ್ ಮಾಡ್ತಾರೆ, ಬಟ್ ರೊಕ್ಕ ತೊಗೊಂಡು ಹೋಗ್ಬೇಕು, ನೀವು ಖಾಲಿ ಹೋಗ್ಬಾರ್ದು ಯಾರು ಅಂತೇಳಿ. ಗುಲ್ಬರ್ಗದೊಳಗೆ ಇವ್ರು ಯಾರಿಗೆ ಸಪೋರ್ಟ್ ಮಾಡ್ಲಿಕ್ಕತ್ತಾರೆ ಗುಲ್ಬರ್ಗ ಪೊಲೀಸರು ಅಂದರೆ ಸಿಟಿ ಪೊಲೀಸರು ಲ್ಯಾಂಡ್ ಮಾಫಿಯಾದವ್ರು ಸಪೋರ್ಟ್ ಮಾಡ್ಲಿಕ್ಕತ್ತದ, ಫುಡ್ ಮಾಫಿಯಾದವ್ರು ಸಪೋರ್ಟ್ ಮಾಡ್ಲಿಕ್ಕತ್ತದ, ಸ್ಯಾಂಡ್ ಮಾಫಿಯಾದವ್ರು ಸಪೋರ್ಟ್ ಮಾಡ್ಲಿಕ್ಕತ್ತದ. ಸರ್ಕಾರದ ಹೈಯರ್ ಅಥಾರಿಟಿ ಯಾವುದೇ ಆರ್ಡರ್ ಇಲ್ಲಾರ್ದೇ ಈ CR ಆ ಪೊಲೀಸ್ ವ್ಯಾನ್ಗಳಿದ್ದು ಲ್ಯಾಂಡ್ ಗ್ರಾಬರ್ ಸಪೋರ್ಟ್ ಮಾಡೋದು ಕೆಲಸ ಗುಲ್ಬರ್ಗ ಪೊಲೀಸ್ ಮಾಡ್ಲಿಕ್ಕತ್ತದು. ನಾವು ಪ್ರೂಫ್ಗೆ ಸಾಥ್ ಎಲ್ಲರಿಗೆ ಮನೆ ಕೊಟ್ಟಿದ್ದು, ಫೋಟೋಗಳು ಕೊಟ್ಟಿದ್ದೀವಿ. ಲ್ಯಾಂಡ್ ಗ್ರಾಬರ್ಸ್ ಗರೀಬ್ ಓಡಾಡಿಸ್ಲಿಕ್ಕತ್ತದ, ಮನೆಗಳು ಹೊಡೆದು ಹಾಕ್ಲಿಕ್ಕತ್ತದ, ಅವ್ರು ಪೊಲೀಸರು ಸಪೋರ್ಟ್ ಮಾಡ್ಲಿಕ್ಕತ್ತದ, ಪೊಲೀಸ್ ವ್ಯಾನ್ಗಳು ನಿಂದ್ರಿಸ್ಲಿಕ್ಕತ್ತಾರ, ಪೊಲೀಸ್ ವ್ಯಾನ್ ನಿಂದ್ರಕ್ಕೆ ಪರ್ಮಿಷನ್ ಇಲ್ಲ, ಪೊಲೀಸರು ಪರ್ಮಿಷನ್ ಇಲ್ಲ. ಮತ್ತು ಅದನ್ನು ಹೇಳಿದ್ವಿ ನಾವು, ಗುಲ್ಬರ್ಗದಾಗ ಪೊಲೀಸರು ಬಾಡಿಗೆ ಸಿಗ್ಲಿಕ್ಕತ್ತಾರ ಅಂತೇಳಿಕೆ, ಗುಲ್ಬರ್ಗದಾಗ ಪೊಲೀಸ್ ವ್ಯಾನ್ಗಳು ಬಾಡಿಗೆ ಏನು ಸಿಗ್ಲಿಕ್ಕತ್ತವನಂತೇಳಿಕೆ. ಇಂಥ ಥರ ಪರಿಸ್ಥಿತಿ ನಡೀತಂದ್ರೆ ಬಡವರು, ತುಳಿತಕ್ಕೊಳಗಾದವರು, ಅಬಲೆಯರು ಬದುಕೋದು ಭಾಳ ಕಷ್ಟ ಆಗ್ತದಲ್ಲಿ, ಭಾಳ ಕಷ್ಟ ಆಗ್ತದಲ್ಲಿ. ನಮ್ಮ ವಿರುದ್ಧ ಇದೇ ಸ್ಟೇಷನ್ ಬಜಾರ್ ಪೊಲೀಸ್ ಸ್ಟೇಷನ್ 3 ಲಕ್ಷ ರೂಪಾಯಿ ತಂದು ನಮ್ಮ ಮ್ಯಾಗ ಫಾಲ್ಸ್ ಕೇಸ್ ಮಾಡ್ತಾರೆ ಅಂತ ನಾವು ಹೇಳಿದೀವಿ. ರಾಬರಿ ಕೇಸ್ 2 ದಿನ ಆದ್ಮೇಲೆ ಕೇಸ್ ಅರೆಸ್ಟ್ ಮಾಡ್ತೀರಿ, ಎನ್ಕ್ವೈರಿ ಮಾಡಿದ್ರಿ, ಬಂದೂಕ್ ತೊಗೊಂಡು ಹೋಗಿದ್ದು ಅಂತ ಹೇಳಿದ್ರಿ, ವಿಚಾರಣೆ ಮಾಡಿದ್ರಿ, ಬಂದೂಕ್ ಸೀಜ್ ಮಾಡಿದ್ರಿ, ಎಳಸಂಗಿ ಚಾಕು ತೊಗೊಂಬಂದೇನೆ ಅಂತ ಹೇಳಿದ್ರಿ, ಎಳಸಂಗಿ ಫೋನ್ ವೆರಿಫೈ ಮಾಡಿದ್ರಿ, ಅವ್ನು ಯಾವ ಕಾಳಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ದ ಅವ್ನಿಗೆ ಕರೆಸಿ ವಿಚಾರಣೆ ಮಾಡಿದ್ರಿ, ಅವ್ನು ಫೋನ್ ನೋಡಿದ್ರಿ, ಅವನಿಗೆ ಯಾವನು ಬಂದು ಉಳಿಸಿದ ಅಂತ ಹೇಳಿದ್ರಿ. ಯಾರೋ ದೇವ್ರಂಗೆ ಬಂದರು, ಅಣ್ಣವ್ರು ಬಂದು ನಾವು ಉಳ್ದ, ಇಲ್ಲಾಂದ್ರೆ ನಾವು ಮರ್ಡರ್ ಆಗ್ತಿತ್ತು ಅಂತ ಹೇಳಿದ್ರು. ನಾವು ಯಾವ ಅಣ್ಣವ್ರು ಕರೆಸಿ ವೆರಿಫೈ ಮಾಡಿದ್ರಿ, ಏನೇನಿಲ್ಲ. ಅದೇ ಒಂದು ಕೇಸ್ ಮ್ಯಾಗ ಮತ್ತೊಂದು ಕೇಸ್ ರೇಟ್ 376 ರೇಪ್ ಕೇಸ್ ಮಾಡ್ತಿರ್ತೀರಿ. ವಿಚಾರಣೆ ಮಾಡಿದ್ರೆ ನಮ್ಗೆ, ಕರೆದ್ರಿ ನಮ್ಗೆ, ಎಲ್ಲಾದ್ರೂ ಕರ್ಕೊಂಡು ಹೋದ್ರಿ ನಮ್ಗೆ, ಎಲ್ಲಿ ಹೋಗಿದ್ರು ಅಂತ ಕೇಳಿದ್ರೆ ನಮ್ಗೆ ಏನೂ ಕೇಳಿಲ್ಲ. 376 ರಾಬರಿ ಕೇಸ್ ಎಷ್ಟು ತೊಂದರೆ, ಇದಕ್ಕೆ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ಗಳು 3 ಲಕ್ಷ ರೂಪಾಯಿ. ನೀವು 3 ಲಕ್ಷ ರೂಪಾಯಿ ದುಡ್ಡು ಯಾರು ತಂದು ಕೊಟ್ಟರು, ಯಾರ ಮುಖಾಂತರ ಬಂದು ಮುಟ್ಟಿತು, ಎಲ್ಲಿ ಪ್ಲ್ಯಾನ್ ಮಾಡಿದ್ರು, ಆ ಹೆಂಗಸರು 3-4 ಜನ ಹೆಂಗಸರು ನಮ್ಮ ಮೇಲೆ ಫಾಲ್ಸ್ ಕಂಪ್ಲೇಂಟ್ ತಂದಿರೋರು, ಅವ್ರಿಗೆ ಎಲ್ಲಿಂದ ಕರ್ಕೊಂಬಂದ್ರು, ಅವ್ರಿಗೆ ದುಡ್ಡು ಯಾರು ಕೊಟ್ಟರು, ಎಲ್ಲನೂ ಬರೆದು ಕೊಟ್ಟಿದ್ರು ನಿಮ್ಗೆ. ವಿಚಾರಣೆ ಮಾಡಿದ್ರು ಪೊಲೀಸರು. ಇಲ್ಲಿ ವಿಚಾರಣೆಗೆ ಯಾವುದೇ ಅವಕಾಶ ಇಲ್ಲ. ದುಡ್ಡು ಕೊಟ್ಟರೆ ಕೇಸ್ ಮಾಡ್ತಾರೆ. ನೀವು ಕಾಂಗ್ರೆಸ್ ವರ್ಕರ್ಸ್ ಇರಬೇಕು, ಕಾಂಗ್ರೆಸ್ ಫಾಲೋರ್, ನೀವು ಗುಂಡಾರ್ರಿ, ಟಪೋರ್ರಿ, ಏನೇನು ತಡಿಪಾರ್ರಿ, ಗಡಿಪಾರ್ರಿ, ಬೆಕ್ಕದಿರಿ, ಲ್ಯಾಂಡ್ ಮಾಫಿಯಾಗ ಗ್ಯಾಂಗಿರ್ರಿ, ಬೆಕ್ಕದಿರಿ. ನೀವು ಪಾರ್ಟಿಯವ್ರು ಇರಬೇಕು ಮತ್ತು ದುಡ್ಡು ಇರ್ಬೇಕು, ಸಾಕು. ನಾವು ದಲಿತ ಸೇನಾ ಕಾರ್ಯಕರ್ತರು ಅನ್ಯಾಯದವ್ರು ಧ್ವನಿ ಎತ್ತುತ್ತೀವಿ. ನಾವು ಯಾವುದು ಪಾರ್ಟಿಗೆ ಸಂಬಂಧಪಟ್ಟಲ್ಲ, ಏನಿಲ್ಲ. ಅನ್ಯಾಯ ಅನಿಸಂದು ಧ್ವನಿ ಎತ್ತಿ, ಪೊಲೀಸ್ ಆಫೀಸರ್ ತಪ್ಪು ಮಾಡಿ ಪೊಲೀಸ್ ಆಫೀಸರ್ ತಪ್ಪು ಅಂತ ಹೇಳ್ತಿದ್ವಿ. ಕೋಟ್ಯಾಂತರ ರೂಪಾಯಿ ಲೂಟಿ ಮಾಡ್ಕೊಂಡು ಕೂತಿದ್ರಿ. ನಾವು ಅದ್ರ ಬಗ್ಗೆ ಹೇಳಿದ್ರೆ ಎನ್ಕ್ವೈರಿ ಮಾಡಿದ್ರಿವಲ್ಲ. ಈಗ ನಾವು ಅದೇ ಹೇಳ್ಕೊತಿದ್ವಿ, ತಮ್ಮೆದುರು ಒತ್ತಾಯ ಏನು ಮಾಡ್ತೀವಿ ಅಂದರೆ, ಹೋಮ್ ಮಿನಿಸ್ಟರ್ ಇದ್ದಿರಲ್ಲ, ಹೋಮ್ ಮಿನಿಸ್ಟ್ರಿಗೆ ಗೊತ್ತದಿಲ್ಲ ಗುಲ್ಬರ್ಗ ಏನು ನಡೆದ ಅಂತೇಳಿ, ಇನ್ಚಾರ್ಜ್ ಮಿನಿಸ್ಟರ್ ಇದ್ದಿರಲ್ಲ, ಇನ್ಚಾರ್ಜ್ ಮಿನಿಸ್ಟರ್ ಗುಲ್ಬರ್ಗ ಏನು ನಡೆದ ಅಂತೇಳಿಕೆ. ಹನಿ ಟ್ರ್ಯಾಪ್ ಅನ್ನೋ ಪೂರ ದೊಡ್ಡ ಟೀಮ್ ಕೆಲಸ ಮಾಡ್ಕೊತದೋ, ಗ್ಯಾಂಗ್ ಕೆಲಸ ಮಾಡ್ಕೊತದೋ, ಅವ್ರಿಗೆ ಯಾರಿಗೆ ಹಿಡಿದು ವಿಚಾರ ಮಾಡಿದ್ರಿ ನೀವು. ನಿನ್ನೆ ಯೂನಿವರ್ಸಿಟಿ ಪೊಲೀಸ್ ಒಂದು ಕೇಸ್ ರಿಜಿಸ್ಟರ್ ಆಗ್ತದೆ, ಅದು ಸೈಬರ್ ಕ್ರೈಮ್ ಪೊಲೀಸಿನ ಮ್ಯಾಗ. ಅದಕ್ಕಿಂತ ಮೊದಲು ಕಮಲಾಪುರದ ಪೊಲೀಸಿನ ಮ್ಯಾಗ ಆಗ್ತದೆ, ಅದ್ರ ನಂತರ ನಮ್ಮ ಮ್ಯಾಗ ಕೇಸ್ ಆಗ್ತಿರ್ತದೆ. ಈಗ ಸೈಬರ್ ಕ್ರೈಮ್ ಪೊಲೀಸ್ ಫಾಲ್ಸ್ ಕಂಪ್ಲೇಂಟ್ನಾಗ ರೇಪ್ ಮಾಡ್ರಿ ಅಂತೇಳಿ ಜೈಲಿಗೆ ಹೋದ ನಮಗೆ, ಜೈಲ್ನಾಗ ಅದ. ಆಕಿ ಯಾವ ಕಂಪ್ಲೇಂಟ್ ಕೊಟ್ಟಿರ್ತಾಳೆ, ಆಕಿ 5-6 ಕೇಸ್ಗಳು ಬೇರೆ ಜನಗಳ ಮೇಲೆ ಕೇಸ್ ರಿಜಿಸ್ಟರ್ ಮಾಡ್ತಾವೆ. ಅವನು ನನ್ನ ಜೊತೆಗಿದ್ದನು, ಅವನ ಸಂಗಡ ಲಿವಿಂಗ್ ರಿಲೇಷನ್ಶಿಪ್ ಇದ್ದಾನು, ಅವನು ನನಗೆ ಮದುವೆ ಮಾಡ್ಕೊತೀನಿ, ಒಂದೇ ಮನೆಗೆ ಇರ್ತು ಅಂತ ಇಷ್ಟೆಲ್ಲ ಹೇಳಿದ ಮಗ ಸುಳ್ಳು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಅಮಾಯಕರು ಜೈಲಿಗೆ ಹಾಕುವಂಥ ಕೆಲಸ ನೀವು ಮಾಡ್ಕೊತಿ. ಇನ್ನೊಂದು ಹೇಳ್ತೀನಿ, ಈ ಹನಿ ಟ್ರ್ಯಾಪ್ ಅಂತಂದ್ರೆ ಗ್ಯಾಂಗ್. ಈ ಏನು ಸಚಿನ್ ಏನು ಸತ್ತನಲ್ಲ,
ಆ ಟೀಮ್ ಕೂಡ ಆ್ಯಕ್ಟಿವ್ ಟೀಮ್ ಹನಿ ಟ್ರ್ಯಾಪ್ ಟೀಮ್ನೊಳಗೆ ಅವ್ರಿಗೆ ವಿಚಾರಣೆ ಮಾಡಿದ್ರು, ಕರೆದ್ರು ಪೊಲೀಸರು, ಕಮಿಷನರ್ ಕರೆದು ವಿಚಾರ ಮಾಡಿದ್ರಿ. ಈ ಗುಲ್ಬರ್ಗ ಡಿ ಸಿ ಪಿ ಅಂತ ಬಿಟ್ಬಿಡ್ರಿ. ಅಕ್ರಿ ಹೋಪ್ಲೆಸ್ ಗುಲ್ಬರ್ಗ ಡಿ ಸಿ ಪಿ, ಕೆಲಸಕ್ಕೆ ಬರೋದ ಡಿ ಸಿ ಪಿ, ಎಲ್ಲಿ ತಿರುಗಾಡಿದ್ರೆ ಡಿ ಸಿ ಪಿ, ಯಾವ ಏರಿಯಾಗಳು ತಿರುಗಾಡಿದ್ರೆ ಡಿ ಸಿ ಪಿ, ಗುಲ್ಬರ್ಗ ಯಾವ ಏರಿಯಾ ಜನಗಳು ಮಾತಾಡಿದ್ರೆ ಡಿ ಸಿ ಪಿ, ಯಾರು ಗೊತ್ತದ ಗುಲ್ಬರ್ಗ, ಯಾವ ನಾಯಕರು ಗೊತ್ತದ, ಯಾವ ಸಮಾಜ ಗೊತ್ತದ, ಸಮಾಜ ಪರಿಸ್ಥಿತಿ ಏನು ಗೊತ್ತು, ಗುಲ್ಬರ್ಗ ಏನು ನಡೆದ, ಎಲ್ಲಿ ಕಳ್ತನ ಆಗತ್ತು, ಎಲ್ಲಿ ಮರ್ಡರ್ಗಳಾಗತ್ತೆ, ಎಲ್ಲಿ ಹನಿ ಟ್ರಾಪ್ ಗೊತ್ತದ ಡಿ ಸಿ ಪಿಗೆ. ಖಾಲಿ ಡ್ರೆಸ್ ಹಾಕೊಂಡು ಪೋಸ್ಟ್ ಪುಟ ಮಾಡಕ್ಕೆ ಆಡ್ಕೊಳ್ತಿದ್ವಿ ನೀವೆಲ್ಲ. ಗರೀಬನ ಬಗ್ಗೆ ಕೇಸ್ ಹಾಕಿ ಒಳಗೆ ಕಳ್ಸಂತ ಕೆಲಸ ಮಾಡ್ಕೊತೀವಿ. ಅಮಾಯಕರಿಗೆ ರೌಡಿ ಶೀಟ್ ಓಪನ್ ಮಾಡೋಕ್ಕೆ ಮೋಸ ಮಾಡೋಂಥ ಕೆಲಸ ನೀವು ಮಾಡ್ಕೊತೀವಿ. ನಾವು ಹೇಳೋದಿಟ್ಟು ಕ್ರೈಮ್ ನಂಬರ್ 104/2024 ಆ್ಯಂಡ್ ಕ್ರೈಮ್ ನಂಬರ್ 109/2024 ಅಂದೇ ಹೇಳ್ಕತ್ತಿದ್ದೆ ನಾವು. 2 ಕೇಸು ನೀವು ಗುಲ್ಬರ್ಗರು ಮಾಡಬಾರ್ದು, ಪಾಪ ಕೆಲಸ ಮಾಡ್ಕೊಂಡ್ಬಿಟ್ಟು ನೀವು ನಮ್ಯಾಗ ಸುಳ್ಳು ಕೇಸ್ ಮಾಡಿ ನಮಗೆ ಜೈಲಿ ಹಾಕಿ ನಮ್ಯಾಗ ರೌಡಿ ಶೀಟ್ ಓಪನ್ ಮಾಡಿದ್ರು ನೀವು 2 ತಿಂಗಳೊಳಗೆ. ಚಾರ್ಜ್ ಶೀಟ್ ಆಗಿಲ್ಲ, ಎಷ್ಟೊಂದು ಥರ ತುರ್ರಿ ನಿಮಗೆ. ನಾವು ಈ ಇನ್ಸ್ಪೆಕ್ಟರ್ ಕೇಳಿದ್ವಿ, ಈ ಎ ಸಿ ಪಿ ಭೂತೇಗೌಡ ಅಂತ ಕೇಳಿ ಸೌತ್ ಎ ಸಿ ಪಿ ಕೇಳಿದ್ವಿ, ಪೊಲೀಸ್ ಕಮಿಷನರ್ ಭೇಟಿ ಆಗಿದ್ದೀವಿ. ಏನು ಹೇಳ್ತೀರಿ ನೀವು, ಏನು ಹೇಳಿದ್ರು? ಮ್ಯಾಲಿಂದ ಓದ್ತಾರೋ ಸರ್ ನಮಗೆ, ಪ್ಲೀಸ್ ಸರ್ ಮ್ಯಾಲಿಂದ ಭಾಳ ಓದ್ತಾರೆ. ಯಾರು ಓದ್ತಾರೆ ನಿಮ್ಗೆ? ಯಾರ್ದು ಓದ್ತಾರೆ? ನಿಮ್ಗೆ ಒತ್ತಡದ ಕೆಲಸ ಮಾಡ್ಕೊತೀರಿ. ನಿಮ್ಗೆ ಸಂವಿಧಾನ ಏನು ನಿಮ್ಮದು ಡ್ಯೂಟಿ ಏನು ಹೇಳ್ಕೊಟ್ಟಿಲ್ಲ ನಿಮಗಲ್ಲಿ? ಯಾವುದು ನೀವು ನಿಟ್ಟಿನ ಪೊಲೀಸರು ಕೆಲಸ ಮಾಡ್ಲಿಕ್ಕೆ ಹೇಳ್ಕೊಟ್ಟಿಲ್ಲ ನಿಮ್ಗೆ? ಪ್ರಾಪರ್ ಟ್ರೈನಿಂಗ್ ಆಗಿಲ್ಲ ನಿಮ್ಗೆ? ಅವಾಗ ಸೈಬರ್ ಕ್ರೈಮ್ ಎ ಸಿ ಪಿ ನಾವು ಪೂರ ಕ್ಲಿಯರ್ ಹೇಳ್ತೀವಿ. ಸೈಬರ್ ಕ್ರೈಮ್ ಇದ್ರೊಳಗೆ ನಮ್ಮ ಪ್ರಕರಣದಾಗ ಅದು ಯಾರು ರಾಜು ಲೆಂಗ್ಟಿ ಮತ್ತು ರಾಜು ಲೆಂಗ್ಟಿ ಹೆಣಿತು ಬಂದು ಹೇಳ್ತಾರೆ. ನಾವು ಎಳ್ಸಂಗ್ ಸರ್ ಹೆಸರು ಹೇಳಿದ್ರೆ ನಮ್ಗೆ ಹೊಡೆಯಲ್ಲ ಅಂತ ಹೇಳಿ ಪೊಲೀಸರು ಹೊಡೆಯಲ್ಲ ಅಂತೇಳಿ ಸುಳ್ಳು ಹೇಳಿಲ್ಲ ಸರ್. ಎಳ್ಸಂಗ್ ಸರ್ ಏನು ಸಂಬಂಧ ಇಲ್ಲ ಅಂತ ಅವ್ನು ಹೆಣಿತಿ ರಾಜ ಲೆಂಗ್ಟಿ ಅಲ್ಲಿ ಎ ಸಿ ಪಿ ಆದ್ರೆ ಅವ್ನು ರೆಕಾರ್ಡ್ ಮಾಡ್ಕೊಂಡ್ರೆ ಎ ಸಿ ಪಿ ಮಾಡಲಿಲ್ಲ. ಯಾಕಂದ್ರೆ ದೋನು ಇನ್ಸ್ಪೆಕ್ಟರ್ ಸ್ಟೇಷನ್ ಬಜಾರ್ ಎ ಸಿ ಪೂರ ಬಾಯ್ ಪೊಲೀಸ್ ಆಫೀಸರ್ಸ್ ಬಾಯ್ ತುಂಬಿ ಕಾವು ಹಂಬಿ ಕಾಂಗೆ ನಾವು ತಿಂದು ನೀ ಹೇಳ್ಬೇಡ, ನೀವು ತಿಂದು ನಾವು ಹೇಳ್ಬೇಡ. ಲೂಟಿ ಮಾಡ್ಕೊಂಬಿಟ್ರಿ. ಇಲ್ಲಿ ಎ ಸಿ ಪಿ ಅವ ಯಾರು ಗ್ರಾಮೀಣ ಡಿ ಜಿ ರಾಜಣ್ಣ ಅಂತದಲ್ಲ, ಡಿ ಜಿ ರಾಜಣ್ಣ ಬರೋದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಲಿಮಿಟ್ ಬರ್ತದಲ್ಲ. ಆ ಲಿಮಿಟ್ಸ್ನಾಗ ಅಕ್ಕಿ ಮಾಫಿಯಾ, ಮಟ್ಕಾ ಮಾಫಿಯಾ, ಗಾಂಜಾ ಮಾಫಿಯಾ, ಇಸ್ಪೇಟ್ ಅಡ್ಡ, ಪೂರ ಬಡ್ಡಿ ಮಾಫಿಯಾ ಎಲ್ಲ ನಡ್ಲಿಕ್ಕತ್ತದ. ಅಂತಲ್ಲಿ ಹೋಗಿ ಇವ ಎ ಸಿ ಪಿ ಅವ್ರ ಕಡೆಯಿಂದ ಏನಪ್ಪ ಅಂದ್ರೆ ಅವ್ರು ಇಸ್ಪೇಟ್ ಅಡ್ಡದ ಹೋಗಿ ವೆಡ್ಡಿಂಗ್ ಆ್ಯನಿವರ್ಸರಿ ಮಾತಾಡ್ಕೊಂಡು ಬರ್ತದೆ. ಅಂದ್ರೆ ಪೊಲೀಸ್ ಇಲಾಖೆ ಎಲ್ಲಿಗೆ ಬಂದದ ಅಂತ ಅರ್ಥ ಮಾಡ್ಕೊಡ್ರಿ. ನಿನ್ನೆ ಗುಲ್ಬರ್ಗ ನಗರದ BJP ಗ್ರಾಮೀಣ ಅಧ್ಯಕ್ಷ, ಜಿಲ್ಲಾ ಅಧ್ಯಕ್ಷ ರದ್ದೇವಾಡಿ ಶಿವರಾಜ್ ರದ್ದೇವಾಡಿ ಜಿಲ್ಲಾ ಅಧ್ಯಕ್ಷರಿದ್ದೀರಿ, ಚಂದು ಪಾಟೀಲ್ ದೊಡ್ಡ ನಾಯಕರಿದ್ದೀರಿ, ಆಮ್ಯಾಗ ಬಸವರಾಜ ಮತ್ತಿಕೊಂಡು ಗ್ರಾಮೀಣ MLA, ಆಮ್ಯಾಗ ರಾಜ್ಕುಮಾರ್ ತೇಲ್ಕೂರ್ ಮಂತ್ರಿದ್ರು, ಗ್ರಾಮೀಣ ಅದು ನಿಗಮದ ಅಧ್ಯಕ್ಷ. ನೀವು ಇಷ್ಟು ಜನ ದಿಕ್ಕಜದ ಹೋಗ್ತೀರಿ ಒಂದು ಸ್ಟೇಷನ್ ಬಜಾರ್ದಾಗ ಹೋಗಿ ಒಂದು FIR ಮಾಡ್ಕೊತೀರಿ. ಯಾಕಂದ್ರೆ ಅವ್ರ ಹೆಸರು ಅದ್ರೊಳಗೆ ಸಿದ್ಧಲಿಂಗ ಸ್ವಾಮಿಗೆ, ಈ ಬಸವರಾಜ ಮತ್ತಿಮಡಗ, ಚಂದು ಪಾಟೀಲ್ರಿಗೆ ಮತ್ತು ಇನ್ನೊಬ್ಬರು ಯಾರು 4 ಮಂದಿಗೆ ಮಣಿಕಂಠ ರಾಠೋಡ್ಗೆ ಮರ್ಡರ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೋದಂತ ಬರಬಾರ್ದು ಅದ್ರೊಳಗೆ. ಮತ್ತು ಎಳಸಂಗಿಗೆ ಹುಡುಗಿಯರ್ ತಂದು ಇದು ಮಾಡೋದು ಬರಬಾರ್ದು ಅದ್ರೊಳಗೆ. ಮತ್ತು ಅವ್ರು ನಮ್ಯಾಗ ಥ್ರೆಟ್ ಅಂತ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದು ನಿಮ್ಮ ಅಪ್ಪನ ಮನೆ ಗಂಟೆ ಹೋಗ್ತಿದ್ದು ಪೊಲೀಸ್ ಸ್ಟೇಷನ್ ಬಜಾರ್ದವ್ರಿಗೆ. ನಾ ಹೇಳ್ತೀನಿ ಅವ್ರಿಗೆ, ಚಂದು ಪಾಟೀಲ್ರಿಗೆ ಇವರಿಗೆ ಯಾಕ್ರೆ ಸುಟ್ಟರು ಸುಳ್ಳಾಟ ಆಸ್ತಿ ಇಟ್ಕೊಂಡು ಕೊಟ್ಟರು ಒಂದು 2-3 ಲಕ್ಷ ಒಂದು ರೊಕ್ಕ ಕೇಸ್ ಆಗ್ತದಲ್ಲ ನಿಮ್ಗೆ. ಇವು ಖಾಲಿ ಹೋಗಿ ನಮ್ಮ ಮ್ಯಾಗ ಕೇಸ್ ಮಾಡೋದು. ಗುಲ್ಬರ್ಗ ಪೊಲೀಸ್ ಅವ್ರು ಸಾರ್ದು ಗುಲ್ಬರ್ಗ ಪೊಲೀಸ್ ಸ್ಟೇಷನ್ ಹೋಗಿ ನೀವು ಕೇಸ್ ಮಾಡಬೇಕಾಗಿತ್ತಂದ್ರೆ ರೊಕ್ಕ ತೊಗೊಂಡು ಹೋಗ್ಬೇಕಾಗ್ತದೆ. ನಾವು 2 नहीं तो 3 लाख रुपये अगर लेकर जाते तो केस हो जाता. तो तुम लोग जाके केस नहीं करते, तुम जाओ कुछ भी करो ಅಂತ ಹೇಳಿದ್ರು ಇವರಿಗೆ. ಎಮ್ ಎಲ್ ಎಗಳಿಗೆ ಮಾಜಿ MLAಗಳಿಗೆ ML ಅಮರನಾಥ್ ಪಾಟೀಲ್ ಅಂತವ್ರಿಗೆ ನೀವು ಹೋದ ನಿಮಗೆ ಇಂತಿಂಥ ದೊಡ್ಡ ಲೀಡರ್ಗಳು ನಿಮ್ಗೆ ಪೊಲೀಸ್ ಸ್ಟೇಷನ್ ಹೊರಗೆ ಹಾಕ್ತಾರಂದ್ರೆ ಗುಲ್ಬರ್ಗ ಪೊಲೀಸ್ ಸ್ಟೇಷನ್ ಜನಗಳ ಪರಿಸ್ಥಿತಿ ಏನಾಗ್ಬೋದು ಇದ್ರ ಬಗ್ಗೆ ಚಿಂತೆ ಮಾಡಬೇಕಲ್ಲ. ನಾ ಬಿಟ್ಬಿಡ್ರಿ, ನಾ ಹಿಂದೂ ವಿರೋಧ ಎಳಸಂಗಿ ಅಂದರೆ ಹಿಂದೂ ವಿರೋಧ ನಮಗೆ, ಸಂಘ ಪರಿವಾರ ವಿರೋಧ ನಮಗೆ, BJP ವಿರೋಧನ ಎಳಸಂಗಿ, BJP ಬೈತಾನೋ, ಸ್ವಾಮೀಜಿಗಳು ಬೈತಾನೋ, ಅರೆ ವಿಚಾರಗಳ ವಿರುದ್ಧ ಬೈತಿರ್ತೀನಿ ನಾ. ಅನ್ಯಾಯ ಅಂದಾಗ ಎಲ್ಲರೂ ತಿಂದಿರ್ಬೇಕಲ್ಲ, ಈಗ ಅವರು ಕಂಪ್ಲೇಂಟ್ ಕೊಡ್ಲಿಕ್ಕೆ ಬರ್ತದ, ಈ ಪೊಲೀಸ್ ಆಫೀಸರ್ ಗೊತ್ತಿರ್ಬೇಕಲ್ಲ. ಸುಪ್ರೀಂ ಕೋರ್ಟ್ ರೂಲಿಂಗ್ ಅದ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಯಾರೇ ಬರಲಿ ಕಂಪ್ಲೇಂಟ್ ವಿತೌಟ್ ಅವ್ರಿಗೆ ಕಂಪ್ಲೇಂಟ್ ಆಗಲ್ಲ ವಾಪಸ್ ಕಳಿಸ್ಬಾರಂತದಾರು. ಯಾಕೆ FIR ಮಾಡ್ಲಿಕ್ಕೆ ಏನಾಗ್ತದೆ ಅವ್ರಿಗೆ? ನಾವು ಪೊಲೀಸ್ ಕೋರ್ಟ್ ಆರ್ಡರ್ ತಂದು ನಾವು ಕೇಸ್ ಮಾಡ್ಕೋತೀವಿ, ಮರ್ಡರ್ ಆದ್ಮೇಲೆ ಕೇಸ್ ತೊಗೋತಿರು. ಅಲ್ಲಿ ಆ ಸಚಿನ್ ಪಾಂಚಾಳ ಆ ಹುಡುಗನ ಮಾಡ್ರದ ಅವ್ರು ಅಕ್ಕ ತಂಗಿರು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದ್ರ ನಮ್ಮ ಲಿಮಿಟ್ಸ್ ಬರಲ್ಲ, ಲಿಮಿಟ್ಸ್ ಬರಲ್ಲ. ಇವ್ರು ಇಷ್ಟು ಅನ್ಪಡ್ಗಾರ ಪೊಲೀಸ್ ಇಲಾಖೆಯವರು, ಇಷ್ಟು ಗಮಂಡಾಗಿರೋ ಮಕ್ಕಳು, ಕೊಬ್ಬು ಮೈ ತುಂಬಾಗಿದ್ದವ್ರಿಗೆ, ಗರೀಬರು ಬಡವರು ಯಾರಂದ್ರು ಲೆಕ್ಕಕ್ಕಿಲ್ಲ ಪರಿಸ್ಥಿತಿ ಆಗಲ್ಲ. ಪೊಲೀಸ್ ಕಂಪ್ಲೇಂಟ್ ಮಾಡ್ಕೋಬೇಕು, ನಿಮ್ಮ ಲಿಮಿಟ್ಸ್ ಬರಲ್ಲ, ಟ್ರಾನ್ಸ್ಫರ್ ಮಾಡ್ಬೇಕಂತ ಅದಲ್ಲಿ BNS ಅದೇ ಅದಲ್ಲಿ ಏನು ಮಾಡ್ಕೊತೀರಿ ಪೊಲೀಸ್ ಇಲಾಖೆಯವರು. ಇದು ಆ ಪಾಂಚಾಳಂದು ಕೇಸು CBIಗೆ ಒಪ್ಪಿಸ್ಬೇಕು. ನಮಗೇನು ಮಾಡಿದ್ರೆ ಕೇಸು ಅಮಾಯಕರು ನಮ್ಮ ಸಂಘಟನೆ ದಲಿತ ಸೇನೆ ಕಾರ್ಯಕರ್ತರು ಯಾರೂ ಇಲ್ಲ ಅಂದ್ರೆ ನಿಮ್ಮ ಪಾಪಕ್ಕಾಗಿ ನಾವು ಬಲಿ ಆಗ್ಬೇಕಾಯ್ತು, ನಿಮ್ಮ ಭ್ರಷ್ಟಾಚಾರಕ್ಕೆ ನಾವು ಬಲಿ ಆಗಬೇಕಾಯ್ತು. ಇವತ್ತು ಹಕ್ಕಿಕತ್ತು ಹೊರಗೆ ಬಂದದ. ಸಾಯೋಕ್ಕಿಂತ ಮೊದಲು ಆ ಸಚಿನ್ ಹಕ್ಕಿಕತ್ತು ಹೊರಗೆ ಇಟ್ಟು ಹೋಗೋದನ್ನ ಅದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂದ್ರೆ CBI ತನಿಖೆ ಆಗಬೇಕು. ನಮ್ಮ ಕೇಸ್ 104 ಆ್ಯಂಡ್ 109 ಇದ್ರ ಬಗ್ಗೆನೂ ಈ ಪೊಲೀಸ್ ನಾ ಮಾಡಿದ
ಭ್ರಷ್ಟ ಪೊಲೀಸರದವರು, ಭ್ರಷ್ಟ ಪೊಲೀಸ್ ಆಫೀಸರ್ ಅದಾರ, ಭ್ರಷ್ಟ DCP ಅದಾಳಕಿ. ಇದಕ್ಕೆ ಈ ಎರಡೂ ಕೇಸ್ಗಳು CBIಗೆ ಒಪ್ಪಿಸ್ಬೇಕಂತೇಳಿ ನಿಮ್ಮ ಮುಖಾಂತರ ಒತ್ತಾಯ ಮಾಡ್ತೀವಿ. ನಾವು ನಿನ್ನೆ ನಮ್ಮೆಲ್ಲ ಸ್ನೇಹಿತರುಗಳು ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ, ನಮ್ಮ ಮಲ್ಲೇಶ್ ಯಾದವ್, ಸುನಿಲ್, ಆಮೇಲೆ ಎಲ್ಲ ಜಿಲ್ಲಾ ನಾಯಕರುಗಳು, ನಮ್ಮ ಅರವಿಂದ ಪೊಲೀಸ್ ಕಮಿಷನರ್ ಹತ್ರ ಒಂದು ಕಂಪ್ಲೇಂಟ್ ಕೊಡ್ಬೇಕಂತಂದು ಒಂದು ಪ್ರೆಸ್ ಮೀಟ್ ಮಾಡ್ಬೇಕಂತಿತ್ತು. ಅದರೊಳಗೆ ಸಚಿನ್ದು ಪ್ರೆಸ್ ಡೆತ್ ನೋಟ್ ನಮಗೆ ಸಿಕ್ಕೋದ್ರಿಂದ ಒಂದು ಸ್ವಲ್ಪ ಮತ್ತೆ ಪ್ರಿಪೇರ್ ಆಗ್ಬೇಕಂತೇಳಿ ಯಾವ ಥರದ ಅದು ಆಯ್ತು ಅದ್ರೊಳಗೆ ಮತ್ತು ಯಾವ ನಮ್ಮ ಬೇಡಿಕೆ ಇರ್ಬೇಕಂತೇಳಿ ನಾಳೆ ಅಥವಾ ನಾಡಿದ್ದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಚಿನ್ ಸಿರ್ವಾಳ ಸಂಬಂಧಪಟ್ಟಂತೆ ಮತ್ತು ಕೆಲವು ನಾಯಕರು ಮರ್ಡರ್ ಮಾಡ್ಬೇಕಂತ ಪ್ಲ್ಯಾನ್ ಮಾಡೋದ್ರ ಬಗ್ಗೆ ನಾವು ವಿಸ್ತೃತವಾಗಿ ಆಲ್ರೆಡಿ ನಾವು ಹೋಮ್ ಮಿನಿಸ್ಟ್ರಿಗೆ ಇನ್ಚಾರ್ಜ್ ಮಿನಿಸ್ಟ್ರಿಗೆ ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಮತ್ತು ಇನ್ಚಾರ್ಜ್ ಮಿನಿಸ್ಟ್ರ್ ನಮ್ಮ ಮಾತು ಮ್ಯಾಗ ವಿಶ್ವಾಸ ಇರಲಿಲ್ಲ ಅವ್ರಿಗೆ, ಪೊಲೀಸಿನ ಮೇಲೆ ನಂಬಿಕೆ ಇತ್ತು ಅವ್ರಿಗೆ, ಕೇರ್ ಮಾಡಲಿಲ್ಲ ಅವರು. ಇನ್ಚಾರ್ಜ್ ಮಿನಿಸ್ಟ್ರ್ ಒಂದೇಳಿ ಕೇರ್ ಮಾಡಿದ್ರೆ ನಮ್ಮ ಮ್ಯಾಗ ರೌಡಿ ಶೀಟ್ ಯಾವ ಮಗನೂ ಮಾಡ್ಲಿಕ್ಕೆ ಆಗ್ತಿರಲಿಲ್ಲ. ಆಮೇಲೆ ಚಾರ್ಜ್ ಶೀಟ್ ಆಗಲಿ FIR ಆದ ತಕ್ಷಣ ಯಾವನು ರೌಡಿ ಶೀಟ್ ಓಪನ್ ಮಾಡ್ಲಿಕ್ಕಾಗಲ್ಲ ಅದ್ರೊಳಗೆ. ಇದು ಯಾವುದೋ ಒಂದು ಷಡ್ಯಂತ್ರ ಮಾಡೇ ಮಾಡೋದದ. ಈಗ ನಮ್ಮದು ಒತ್ತಾಯ ಏನಿರ್ತಂದ್ರೆ ನಾಳೆಗೆ ನಾವು ಹೋಗಿ ಮೆಮೊರಾಂಡಮ್ ಕೊಡ್ತೀವಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮತ್ತು ಕಮಿಷನರ್ ಮುಖಾಂತರ ಈ ಹೋಮ್ ಮಿನಿಸ್ಟ್ರಿಗೆ, ಗವರ್ನರ್ ಅವರಿಗೆ ಆ್ಯಂಡ್ ರಾಷ್ಟ್ರಪತಿಗಳಿಗೆ, ಈ ದೇಶದ ಪ್ರಧಾನಮಂತ್ರಿಗಳಿಗೆ, ನಮ್ಮ ರಾಷ್ಟ್ರೀಯ ನಾಯಕ ಮಾನ್ಯವರು ಪಶುಪತಿ ಕುಮಾರ್ ಪಾರಸ್ ಅವರು, ಅವರಿಗೆ ಸೆಂಟ್ರಲ್ ಮಿನಿಸ್ಟರ್ ಅವ್ರು ಇದ್ದವ್ರು, ಎಲ್ಲರಿಗೆ ಮಂತ್ರಿಗಳಿಗೆ ನಾವು ಮನವಿ ಕೊಡ್ತೀವಿ. ಇದು ಪ್ರಕರಣ CBIಗೆ ಒಪ್ಪಿಸ್ಬೇಕಂತೇಳಿ, CBIಗೆ ಒಪ್ಪಿಸ್ಬೇಕು. ಮತ್ತು ಕನ್ನಿಕಾ ಸಿಕ್ಕಿರುವಂಥ ಅಸಮರ್ಥ IPS ಅದಲ್ಲ, ದುಡ್ಡು ಕೊಟ್ಟು ಬಂದಂಗೆ ಕಾಣುತ್ತೆ ಆ IPS ಆ್ಯಂಡ್ ACP ಭೂತೇಗೌಡ ಅಂತ ಸೌತ್ ಆ್ಯಂಡ್ ಇನ್ಸ್ಪೆಕ್ಟರ್ ಇಮಿಡಿಯೇಟ್ ಇವ್ರ ಮೇಲೆ ಆ್ಯಕ್ಷನ್ ತೊಗೋಬೇಕಂತೇಳಿ, ಇಮಿಡಿಯೇಟ್ ಇವ್ರಿಗೆ ಬಿಡುಗಡೆ ಮಾಡಬೇಕು, ಸಸ್ಪೆಂಡ್ ಮಾಡ್ಬೇಕು. ಮಿಸ್ಯೂಸ್ ಆಫ್ ಪವರ್, ಅಧಿಕಾರ ದುರುಪಯೋಗ, ಇವ್ರ ಮ್ಯಾಗೆ ಇಮಿಡಿಯೇಟ್ ಆ್ಯಕ್ಷನ್ ತೊಗೋಬೇಕಂತೇಳಿ ನಾವು ಹೋರಾಟದ ಯಾವ ಥರದ ಹೋರಾಟ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ಲಿಕ್ಕೆ ಮಾಡ್ತೀವಿ. 100% ಮಾಡ್ತೀವಿ, ಈ ವಾರನೇ ಮಾಡ್ತೀವಿ. ಅದ್ರ ತನಕ ನಮ್ಮ ಹೋರಾಟನ ತೋರಿಸ್ಕೊಡ್ತೀವಿ ಅಂತೇಳಿ ಹಾಗಾಗಿ ಬರ್ಬಾದಾಗಂತ ಮೊದಲೇ ಹೇಳ್ತಾ ಇದೀನಲ್ಲಿ, ಸಂಪೂರ್ಣವಾಗಿ ಹದಗೆಟ್ಟು ಹೋಗಿದೆ, ಹಾಳಾಗಿದೆ. ಕಾನೂನು ವ್ಯವಸ್ಥೆ ಪೂರ ಇಲ್ಲಿ ಲೆಕ್ಕ ತಪ್ಪದಾಗಪಟ್ಟಿದೆ. ಇವರೇ ಎಲ್ಲ ಮಾಫಿಯಾದವರು ಪೂರ ಪೊಲೀಸ್ ಇಲಾಖೆನೇ ಮಾಫಿಯಾದವ್ರ ಸಂಗಡ ಶಾಮೀಲಾಗಿ ಅವ್ರ ಸಂಗಡ ಪಾರ್ಟಿ ಮಾಡೋದು, ಅವ್ರ ಸಂಗಡ ಮಿಂಗಲ್ ಆಗೋದು, ಅವ್ರಿಗೆ ಸಪೋರ್ಟ್ ಮಾಡೋದು. ಅವ್ರ ಹೋಟೆಲ್ಗೆ ಅವ್ರ ಅಡ್ಡಾದಾಗ ಹೋಗಿ ಕುಂತು ಇವರು ಬರ್ಡೇ ಮಾಡ್ಕೊಳ್ಳೋದು, ವೆಡ್ಡಿಂಗ್ ಆ್ಯನಿವರ್ಸರಿ ಮಾಡ್ಕೊಂಡ್ಬಿಡೋದು. ಮತ್ತು ಕಾನೂನು ವ್ಯವಸ್ಥೆ ಏನಂತ ನಿಮ್ಗೆ ಅನ್ಸ್ತಾರೆ ಪೊಲೀಸ್ ರೌಡಿ ಸಂಗಡ ದೋಸ್ತಿ ಮಾಡ್ಕೊಡೋದು. ಯಾವ ರೌಡಿ ಅನ್ಸ್ತಾರೆ ನಿಮಗೆಲ್ಲ? ಅರೆ ಇದೇ ಗುಲ್ಬರ್ಗದ ಶಶಿಕುಮಾರ್ ಅಂತವ್ರು, ಅಲೋಕ್ ಕುಮಾರ್ ಅಂತಂದ್ರೆ ಗುಲ್ಬರ್ಗ ಪೂರ ಗುಲ್ಬರ್ಗ ರೋಡ್ಗಳು ಖಾಲಿ ಮಾಡಿದ ಗುಲ್ಬರ್ಗ ಒಂದು ಹುಡುಗಾಡೋದು ರೋಡ್ಗಳು ಸಿಗ್ತಿರಲ್ಲ. 307 ಕೇಸ್ ರೇಟ್ ಆಗ್ತಾರೆ, ಗುಂಡು ಹೊಡಿತಾರೆ, ಓಡ್ ಹೋಗ್ತಿರಲಿ. ಈಗೇನದ ರೌಡಿಗಳ ಸಂಗಡ ಕುಂತು ಪಾರ್ಟಿ ಮಾಡ್ಕತ್ತೀರಿ ನೀವಲ್ಲ, ರೌಡಿಗಳ ಸಂಗಡ ಪೊಲೀಸ್ ಸ್ಟೇಷನ್ ಚಾ ತರಿಸ್ಕೊಡ್ಸಲ್ಕತ್ತೀರಿ ನೀವಲ್ಲ, ಹಪ್ತಾ ವಸೂಲು ಮಾಡ್ಕತ್ತೀರಿ ರೌಡಿಗಳ ಸಂಗಡ ನೀವು. ಇದು ವ್ಯವಸ್ಥೆ ಆದ್ಮೇಲೆ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿದೆ ಗುಲ್ಬರ್ಗದೊಳಗೆ. ಭಯಾನಕ ವಾತಾವರಣ. ಯಾವುದೇ ಒಂದು ವ್ಯಕ್ತಿಯನ್ನು ನಾವು ಪ್ಲ್ಯಾನ್ ಮಾಡ್ತೀವಿ, ಮರ್ಡರ್ ಮಾಡ್ತೀವಿ, ನಿಮ್ಮ ಮುಗಿಸ್ತೀವಿ, ಇದು ದ್ವೇಷದ ಭಾಳ ಭಯಾನಕ, ಇದು ಒಳ್ಳೆಯ ಪರಂಪರೆ ಅಲ್ಲ. ಆಮ್ಯಾಗ ಸಮಾಜದೊಳಗೆ ಭಾಳ ಕೆಟ್ಟ ಪರಿಣಾಮ ಬೀರುವಂಥ ಇದು ವಾತಾವರಣ. ರೌಡಿಗಳು, ತಡಿಪರಾದವರು, ಗುಂಡಾಗಳು, ಬಂದೂಕು ಇಟ್ಕೊಂಡು ತಿರುಗಾಡೋರು, ಈ ಥರ ನೀವು ಅಮಾಯಕರಿಗೆ ಈ ಪೊಲೀಸ್ ಕಮಿಷನರ್ ನಾನೇ ಹಾಕಿದ್ದೀನಿ. ಈ ಪೊಲೀಸ್ ಬಂದಾನ ಶರಣಪಡಿ ಅಂತೇಳಿ ಇದೇ ಪೊಲೀಸ್ ಕಮಿಷನರ್ ಒಬ್ಬ ರೌಡಿ ಮಾತಾಡ್ತಿರ್ತಾನೆ, ಅರ್ಧ ತಾಸಿನ ಮರ್ಡರ್ ಮಾಡ್ತಂತ ಫೋನ್ ರೆಕಾರ್ಡ್ ಹಾಕ್ತೀವಿ ಇವ್ರಿಗೆ. ಇವರು ಪೊಲೀಸ್ ಆಫೀಸರ್ IPSಗಳು ಇವರಲ್ಲ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋರಲ್ಲ. ಕುಯ್ ಇಲ್ಲ, ಕಾಯಿ ಇಲ್ಲ. ನೀವು ಮರ್ಡರ್ ಮಾಡ್ತೀವಿ, ಒಂದು ಅರ್ಧ ತಾಸಿನ ಮರ್ಡರ್ ಶೂಟ್ ಮಾಡಿ ಸಾಯಿಸ್ತೀವಿ ಅಂತ ಹೇಳಿದ್ವಿ, ನಾವು ರೆಕಾರ್ಡ್ ಕಳ್ತೀವಿ ಅವ್ರಿಗೆ. ಕೇರ್ ಮಾಡಲ್ಲ ನಮಗೆ ಕಾನೂನು ವ್ಯವಸ್ಥೆ. ಗುಲ್ಬರ್ಗ ಪೊಲೀಸರು ಜೀವಂತದ ಅಂತ ಹೇಳ್ತೀರಿ, ಗುಲ್ಬರ್ಗ ಪೊಲೀಸರು ಆತ್ಮ ಜಾಗೃತ ಅಂತ ಹೇಳ್ತೀರಿ, ಗುಲ್ಬರ್ಗ ಪೊಲೀಸರು ಪ್ರಜ್ಞೆ ಅಲರ್ಟ್ ಅಂತ ಹೇಳ್ತೀರಿ. ಏನಿಲ್ಲ, ಗುಲ್ಬರ್ಗ ಪೊಲೀಸರು ರಾಜಕೀಯ ಆಳುವ ಸರ್ಕಾರದ ಗುಲಾಮರಾಗಿ ಕೆಲಸ ಮಾಡ್ಕೊತಾರ. ಉದರ್ ಜಾವ್ ಇದರ್ ಜಾವ್ ಸೋಲೆ ಪಿಕ್ಚರ್ ಅದಲ್ಲ, ಮೈ ಅಂಗ್ರೇಜ್ ಜಮಾನಕ್ಕೆ ಜೇಲರ್ ಹೋ ಉದರ್ ಜಾವ್ ಬಾಕಿ ಮೇರೆ ಪೀಚೆ ಅಂತ ಹಿಂದೆ ನೋಡ್ತಾನೆ, ಪೂರ ಕೊಯ್ भी नहीं रहता उधर. ऐसा हालत गुलबर्ग पुलिसों को हो गया अभी. ಪೂರಾ ಪ್ರಾಮಾಣಿಕ ಅಧಿಕಾರಿಗಳು ಗುಲ್ಬರ್ಗದಾಗ ಯಾರೂ ಇಲ್ಲಲ್ಲಿ. ಇದ್ದಂಥ ಸೀನಿಯರ್ ACP ಲೆವೆಲ್ ಆಫೀಸರ್ ಇಲ್ಲಲ್ಲ, ACP ಲೆವೆಲ್ ಆಫೀಸರ್ ತಿಲ್ಲಕ್ಕೆದ್ದಾರಲ್ಲಿ, ಕರೋಡಗಟ್ಟಲೆ ಆಸ್ತಿ ಮಾಡ್ಕೊಂಡರಲ್ಲಿ, ಎಲ್ಲಿ ಬೇಕಲ್ಲಿ ಮನೆ ಮಾಡ್ಕೊಂಡರಲ್ಲಿ, ಎಲ್ಲಿ ಬೇಕಲ್ಲಿ ಹೆಣತಿ ಕೊಟ್ಟಿದ್ದಾರಲ್ಲ. ಅವ್ರನ್ನೊಂದು ಹೆಣತಿ, ಇಲ್ಲೊಂದು ಹೆಣತಿ, ಇಲ್ಲೊಬ್ಬಕ್ಕಿ ಇದು ದಂಧ ಮಾಡ್ಕೊಂಡ್ರೆ. ಪೊಲೀಸ್ ಇಲಾಖೆನ ಡ್ರೆಸ್ ಇಟ್ಕೊಂಡು ಪವಿತ್ರ ಕಾಕಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗ ಸಿಟಿ ಒಳಗೆ ಆಗಲ್ಕತ್ತದು. ನಾವು ದಲಿತ ಸೇನೆ ಕಾರ್ಯಕರ್ತರು ಕಂಡೆಮ್ ಮಾಡ್ತೀವಿ, ಅದು ಖಂಡಿಸ್ತೀವಿ ಅದನ್ನು. ಬಟ್ ಇದ್ರ ವಿರುದ್ಧ ಹೋರಾಟ ಮಾಡ್ತೀವಿ. ಸೆಕ್ಯೂರಿಟಿ ನಮ್ಮ ದಲಿತ ಸೇನಾನೇ ನಮ್ಮದು ಫೋರ್ಸ್ ಅಲ್ಲೇ. ಪೊಲೀಸರಿಗೆ ಗೊತ್ತದ, ಸ್ವಾಭಿಮಾನಿ ಅಂಬೇಡ್ಕರ್ ಸೇನಾನೇ ನನ್ನ ಜೊತೆಗಿದ್ದದ. ಈ ಎಳಸಂಗಿ ಜೈಲಿಗೆ ಹೋಗ್ತಂದ್ರೆ ಸಾವಿರ ಜನಗಳು ಬ್ರಾಹ್ಮಣರು, ಅವ್ರು ಲಿಂಗಾಯತರು, ನಮ್ಮ ಲಿಂಗಾಯತರವರು
ಇವೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಜೈಲಲ್ಲಿ ಕುಂತು ಕಣ್ಣೀರು ಹಾಕೋದವ. ಇಷ್ಟೊಂದು ದೊಡ್ಡ ಸೆಕ್ಯೂರಿಟಿ, ಇಡೀ ನಮ್ಮ ಟೀಮು, ಇಡೀ ನನ್ನ ಸಮಾಜ, ಇಡೀ ನಮ್ಮ ಸಮಾಜ ಬಂಧುಗಳು, ಬಹುಜನ ಬಂಧುಗಳು, ಶೋಷಿತ ಬಂಧುಗಳು ನನ್ನ ಜೊತೆಗಿರ್ಬೇಕಾಗ ನಮ್ಗೆ ಯಾವ ಸೆಕ್ಯೂರಿಟಿ ಬೇಕಾಗ್ತದೆ? ಅನ್ಯಾಯದ ವಿರುದ್ಧ ಹೋರಾಟ ಮಾಡೋರು ಯಾರು ಹೊಡೆದಾಗ್ತಾರೆ ಹಾಕ್ಲಿ ಅಂತ ತೊಂದರೆ ಇಲ್ಲ. ಮತ್ತೊಬ್ಬ ಎಳ್ಸಂಗೆ ತಯಾರಾಗ್ತಾನೆ. ಅದು ಅಂಬೇಡ್ಕರ್ ಜೆಂಡ, ನೀಲಿ ಜೆಂಡ ಅದಲ್ಲ, ಅದು ಕೆಳಗೆ ಬೀಳಿಸಲು ಸಾಧ್ಯ ಅದ. ನಮ್ಮ ದಲಿತ ಹುಲಿಗಳೇ ತೊಗೊಂತೀರಿ ಹೇಳ್ತಂತೆ.